ಬಹನ್ ಜಿ ಮಾಯಾವತಿ 70ನೇ ಜನ್ಮದಿನ ಹುಮ್ನಾಬಾದ್ನಲ್ಲಿ ಕೇಕ್ ಕತ್ತರಿಸಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಆಚರಣೆ. ಬಹುಜನ ಸಮಾಜ ಪಕ್ಷದ ಪ್ರಮುಖಿ ಮಾಜಿ ಮುಖ್ಯಮಂತ್ರಿ ಅಕ್ಕ ಮಾಯಾವತಿಯವರ 70ನೇ ಜನ್ಮದಿನವನ್ನ ಹುಮ್ನಾಬಾದ್ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಅಂಬೇಡ್ಕರ್ ವೃತ್ತದಲ್ಲಿ ಕೇಕ್ ಕತ್ತರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಣೆ ಮಾಡಲಾಯಿತು. ಹುಮ್ನಾಬಾದ್ ಬಹುಜನ ಸಮಾಜ ಪಕ್ಷದ ತಾಲೂಕು ಅಧ್ಯಕ್ಷ ಭಾರತ ಭಾಗ್ಯಾಕರ್, ಪ್ರಧಾನ ಕಾರ್ಯದರ್ಶಿ ಸಚಿನ್ ನಂದಿ, ಪ್ರಮುಖರಾದ ಸಾಗರ್ ಹಳ್ಳಿಕೇಡ್ಕರ್, ವೈಜನಾಥ್ ಶಿಂದೆ, ಅಮರೇಶ್ ಗಾಂಗ್ರೆ, ಮಹೇಶ್ ಸದ್ಲಾಪುರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಹಾಕೊಟ್ಟದ ಮಾರ್ಗದಲ್ಲಿ ಬೈಂಜಿ ಅವರು ಮುಂದೇನಪ್ಪ ಅಂದ್ರೆ ಆಕಾಶ್ ಆನಂದ್ ಅವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತ ಕೃಷ್ಣಮೂರ್ತಿ ಅವರು ಏನಪ್ಪ ಅಂದ್ರೆ ಅವ್ರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಕಾರ್ಯಕರ್ತರು ಏನಪ್ಪ ಅಂದ್ರೆ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ. ಮುಂದೆ ಕೂಡ ಏನಪ್ಪ ಅಂದ್ರೆ ಪಕ್ಷಕ್ಕೆ ಒಂದು ಮುಂದ್ ಬರ್ತದೆ ಪಕ್ಷ ಏನಪ್ಪ ಅಂದ್ರೆ ಬಲಿಷ್ಠ ಮಾಡುವಾಗ ಏನಪ್ಪ ಅಂದ್ರೆ ನಾವೆಲ್ಲ ಕೈ ಜೋಡಿಸ್ತೀವಿ. ಬೈಂಜಿ ಅವರ ಸಾಧನೆಗಳು ದೇಶ ಕಂಡ ಅತಿ ದೊಡ್ಡ ಪ್ರದೇಶ ಉತ್ತರ ಪ್ರದೇಶ. ಆ ಉತ್ತರ ಪ್ರದೇಶದಲ್ಲಿ ಒಂದ್ ಸಲ ಅಲ್ಲ 4 ಸಲ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಆಗಿ ಏನಪ್ಪ ಅಂದ್ರೆ ಕಾರ್ಯನಿರ್ವಹಿಸಿದ್ದಾರೆ ಬೈಂಜಿ ಅವರು. ಅವರ ಕಾಲದಲ್ಲಿ ಉತ್ತರ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಒಳ್ಳೆ ಲ್ಯಾಂಡ್ ಆರ್ಡರ್ ಆಗಿರ್ಬೋದು, ಹಾಗೇನಪ್ಪ ಅಂದ್ರೆ ಒಳ್ಳೆ ಯೂನಿವರ್ಸಿಟಿಗಳು ಆಗಿರ್ಬೋದು, ಇಂಜಿನಿಯರಿಂಗ್ ಯೂನಿವರ್ಸಿಟಿಗಳು ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಯೂನಿವರ್ಸಿಟಿಗಳು, ಶಾಲಾ ಕಾಲೇಜು, ಆಸ್ಪತ್ರೆ, ಆಮೇಲೆ ಏನಪ್ಪಾ ಅಂದ್ರೆ ಭೂಮಿ ಕೊಡುವುದಾಗ್ಲಿ, ರೈತರಿಗೆ ಏನಪ್ಪಾ ಅಂದ್ರೆ ಒಳ್ಳೆ ಅವರಿಗೆ ಸವಲತ್ತು ಮಾಡ್ಕೊಳ್ಳೋದಾಗ್ಲಿ, ಅನೇಕ ಏನಪ್ಪಾ ಅಂದ್ರೆ ಕಾರ್ಯಗಳು ಬೈಂಜಿ ಅವರ ನೇತೃತ್ವದಲ್ಲಿ ಆಗಿವೆ ಉತ್ತರ ಪ್ರದೇಶದಲ್ಲಿ. ಹಾಗೂ ಕೂಡ ಏನಪ್ಪಾ ಅಂದ್ರೆ ನಾವು ಮುಂದೆ ಬರ್ತಕ್ಕ ದಿನಗಳಲ್ಲಿ ದೇಶ ಆಗ್ಲಿ, ಕರ್ನಾಟಕದಲ್ಲಿ, ಜಿಲ್ಲೆ ಆಗ್ಲಿ ಒಳ್ಳೆ ಏನಪ್ಪಾ ಅಂದ್ರೆ ರೀತಿಯಲ್ಲಿ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತೀವಿ. ಇದಕ್ಕೆ ಏನಪ್ಪಾ ಅಂದ್ರೆ ಸಮಾಜ ಏನಪ್ಪಾ ಅಂದ್ರೆ ಕೈ ಜೋಡಿಸ್ಬೇಕು. ಬೈಂಜಿ ಏನಪ್ಪಾ ಅಂದ್ರೆ ಅವ್ರು ಸಾಮಾನ್ಯ ಮಹಿಳೆ ಅಲ್ಲ, ಅವ್ರಿಗೆ ಉಕ್ಕಿನ ಮಹಿಳೆ ಅಂತಾರೆ. ಹಾಗೇನಪ್ಪಾ ಅಂದ್ರೆ ಕೆಲವೊಬ್ಬರಿಗೆ ಏನಪ್ಪಾ ಅಂದ್ರೆ ನಾ ಇವತ್ತಿನ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್, ಬಾಳೆಹಣ್ಣು ಹಂಚಲು ವಿತರಿಸಲಾಗಿದೆ. ಹಂಗೆ ಪರವಾಗಿ ಅಕ್ಕ ಮಾಯಾವತಿ ಅವರು ಉತ್ತರ ಪ್ರದೇಶದಲ್ಲಿ 4 ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಮಾಡಿ ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಿದಂತ ಏಕೈಕ ಪಕ್ಷ ಯಾವುದಾದ್ರೆ ಇದರ BSP ಇದೆ. ಮಾನ್ಯವರು ಕಾಂಚೀರಾಮ್ ಸಾಹೇಬರು, ಮಾಯಾವತಿ ಅವರು ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅನೇಕ ಯುಪಿಯಲ್ಲಿ ಏನದ ಅಂದ್ರೆ ಅನೇಕ ಯೂನಿವರ್ಸಿಟಿಗಳು ಬಾಬಾ ಸಾಹೇಬ್ರ ಹೆಸರ ಮೇಲೆ ತೆಗೆದಿದ್ದಾರೆ, ಜಿಲ್ಲೆಗಳು ಮಾಡಿದ್ದಾರೆ. ಬೈಂಜಿ ಅವರ ಸಾಕಷ್ಟು ಅಲ್ಲಿ ಕೊಡುಗೆ ಇದೆ ಈ ದೇಶದಲ್ಲಿ, ಜಿಲ್ಲೆಯಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಕ್ಕ ಮಾಯಾವತಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಜೈ ಭೀಮ್. ಇವತ್ತಿನ ದಿವಸ ಬಹುಜನ ಸಮಾಜ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಉತ್ತರ ಪ್ರದೇಶ ಪೂರ್ವ ಮುಖ್ಯಮಂತ್ರಿಗಳಾದ ಬೈಂಜಿ ಕುಮಾರಿ ಬಹನ್ ಮಾಯಾವತಿಜಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ನಾವೇನದ ಅಂದ್ರೆ ಹುಮ್ನಾಬಾದ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿವಿ. ಅದಕ್ಕೆ ತಾವೆಲ್ಲ ಬಂದಿದ್ರಿ. ತಮಗೆಲ್ಲರಿಗೂ ಹಾಗೂ ಬಹುಜನ ಸಮಾಜ ಪಕ್ಷದ ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಜೈ ಭೀಮ್ ಹೇಳ್ತಾ, ನಾನು ಬಹುಜನ ಸಮಾಜ ಪಕ್ಷದ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಭರತ್ ಭಾಗ್ಯಕರ್. ಜೈ ಭೀಮ್. ಕಾರ್ಯಕ್ರಮಕ್ಕೆ ಬಹುಜನ ಸಮಾಜ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ಬಹನ್ ಕುಮಾರಿ ಮಾಯಾವತಿಜಿಯವರು ಜನವರಿ 15, 1956ರಂದು ದೆಹಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರು ಜನನವಾಯಿತು. ಅವರ ಶಿಕ್ಷಣ BA, B.Ed, LLB. ಅವರು ಒಂದು ಪ್ರಾಥಮಿಕ ಒಂದು ಸ್ಕೂಲ್ನಲ್ಲಿ ಅವರು ಒಂದು ಗೆಸ್ಟ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಅಂಥ ಸಮಯದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯವರು ಕಾಂಚೀರಾಮ್ಜಿ ಅವರ ಮುಲಾಖಾತಾಯಿತು ಬೈಂಜಿ ಅವ್ರದ್ದು. ಆ ನಂತರ ಒಂದು ದಿವಸ ಮಾನ್ಯವರು ಕಾಂಚೀರಾಮ್ಜಿ ಅವರು ಬೈಂಜಿ ಅವರ ಮನೆಗೆ ಹೋಗಿ ನಾವು ಒಂದು ಉತ್ತರ ಪ್ರದೇಶ ನಿಮಗೆ CM ಮಾಡ್ಬೇಕಂತಂತೇವು ಅಂತ ಅವ್ರು ಕೇಳಿದಾಗ ಬೈಂಜಿ ಅಂದರು, ನಾನು DC ಆಗ್ತೀನಿ ಅಂತಂದ್ರೆ DC ಆಗ್ತೀರಿ ನೀವು, ನಾವೊಂದು ಉತ್ತರ ಪ್ರದೇಶ, ನೀವು ಪೂರ ಎಲ್ಲ DCಗಳು ನಿಮ್ಮ ಎದುರು ನಿಂತು ಸ್ಲೋಟ್ ಹೊಡ್ಲಿಕ್ಕೆ ಹಚ್ತೀನಿ, ಅದಕ್ಕೆ ತಾವು ಬರ್ತಿರೋ ಪಾರ್ಟಿ ಎಲ್ಲ ಅಂದ್ರೆ ಬೈಂಜಿ ಅವ್ರ ಮಾತಿಗೆ ಹೂಗೊಟ್ಟು ಅವ್ರದ್ದೆಲ್ಲ ಮನೆ ಬಿಟ್ಟು ಮಾನ್ಯವರು ಕಾಂಚೀರಾಮ್ಜಿ ಅವರ ಜೊತೆ ಅವರು ಸಂಘರ್ಷವನ್ನು ಪ್ರಾರಂಭ ಆಯಿತು. 21 ಏಜಿಗೆ ಅವ್ರ ಸಂಘರ್ಷ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದ ನಂತರ ಇಡೀ
ಉತ್ತರ ಪ್ರದೇಶದಲ್ಲಿ ಅವರೆಲ್ಲ ಸೈಕಲ್ ಜಾಥಾ ಮುಖಾಂತರ ಪಾರ್ಟಿಯನ್ನು ಬಲಿಷ್ಠವಾಗಿ ಕಟ್ಟಿ ಉಳಿಸಿ ಬೆಳೆಸಿ ಬಹುಜನ್ ಸಮಾಜ್ ಪಾರ್ಟಿಯ ಒಂದು ಬಹುಜನ್ ಸಮಾಜ್ ಪಾರ್ಟಿಯ ಪಕ್ಷ ವತಿಯಿಂದ ಭಾರತ ದೇಶದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದ ಒಂದು ಗುಂಡಾರಾಜ್ ಆ ರಾಜ್ಯದಲ್ಲಿ 4 ಸಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಬೈಂಜೆ ಅವರು ಒಂದು ಈ ದೇಶದ ಒಂದು ದಲಿತ SC/ST ಮೈನಾರಿಟಿ ಹಾಗೂ ಬಹುಜನ ಸಮಾಜದವರು ಒಂದು ನಾಯಕರಿದ್ದಾರೆ. ಅವರು ನಮ್ದೊಂದು ಆಶೀದ ಬೆಂಜಿ ಅವರು ಮುಂದೆ ಬರ್ತಾ ದಿನದಲ್ಲಿ ಈ ಭಾರತ ದೇಶದ ಪಂಚ ಪ್ರಧಾನಿ ಅವ್ರು ಆಗ್ಬೇಕು, ನಾವು ಅವ್ರ ಆಗ್ಬೇಕಂತ ಹೇಳಿ ನಾವೆಲ್ಲ ದೇಶ ತುಂಬ ಎಲ್ಲ ಬಹುಜನ ಸಮಾಜ ಪಾರ್ಟಿ ಕಾರ್ಯಕರ್ತರು ನಾವು ಗ್ರಾಸ್ ಲೆವೆಲ್ದಿಂದ ಬೂತ್ ಲೆವೆಲ್ದಿಂದ ನಾವು ಕೆಲಸ ಮಾಡಿ ಬೆಂಜಿ ಅವರು ನಾವು ಮುಂದಿನ ದಿನದಾಗ ಪಂಚ ಪ್ರಧಾನಿ ಮಾಡ್ತೇವೆ ಅಂತ ಹೇಳಿ ನಾನು ಇಷ್ಟು ಹೇಳಿ ನಂದು ಒಂದು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.